ವರದಿ ತರೋದಕ್ಕೆ ಹೇಳಿದ್ದೀವಿ. ತಜ್ಞ ಸಮಿತಿಯನ್ನು ರಚನೆ ಆಗಿದೆ, ಅವರು ತನಿಖೆಯನ್ನು ಮಾಡಿ ಕೊಡ್ತಾರೆ. ಈ ವಿಷಯದಲ್ಲಿ ಈಗಾಗಲೇ ಮೊದಲು ಹೇಳಿದ್ದೀನಿ, ಗೊಂದಲ ಸೃಷ್ಟಿ ಮಾಡೋದು ಬೇಡ, ಅನಾವಶ್ಯಕವಾಗಿ ಇದನ್ನು ಜನರಲ್ ಗಾಬರಿಯನ್ನು ಸೃಷ್ಟಿ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಅದರಲ್ಲಿ ನಿಜವಾಗ್ಲೂ ಏನಾಗಿದೆ, ಏನು ಕಾರಣ ಏನು ಅಂತ ವೈದ್ಯಕೀಯವಾದಂಥ ರೀತಿಯಲ್ಲಿ ನೋಡ್ತಾರೆ, ತಜ್ಞರು ನೋಡ್ತಾರೆ. ಅದಕ್ಕೋಸ್ಕರ ಅದು ಬಂದಮೇಲೆ ಹೇಳೋಣ. ಸುಮ್ಮನೆ ನಾವು ಜನರಲ್ಲಿ ಗಾಬರಿ ಸೃಷ್ಟಿ ಮಾಡಿಬಿಟ್ಟು ಹೃದಯಾಘಾತ ಏಕದಮ್ ಹೆಚ್ಚಾಗ್ಬಿಟ್ಟಿದೆ. ಹೃದಯಾಘಾತ ಹೆಚ್ಚಾಗಿರೋದು, ಕ್ಯಾನ್ಸರ್ ಹೆಚ್ಚಾಗಿರೋದು ಇಡೀ ದೇಶದಲ್ಲಿ ವಿಶ್ವದಲ್ಲೆಲ್ಲ ಆಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಒತ್ತಡದ ಜೀವನ ಇದೆಲ್ಲ ಇರುವಂಥದ್ದು ಆಯಿತಾ. ಅದ್ರ ಬಗ್ಗೆ ನಾವು ಸಾಕಷ್ಟು ನಾವೆಲ್ಲರೂ ಮಾತಾಡ್ತಾ ಇರ್ತೀವಿ. ಇಲ್ಲಿ ಹಾಸನದಲ್ಲಿ ಇದಕ್ಕೆ ಪ್ರತ್ಯೇಕವಾದಂಥ ಕಾರಣ ಇದೆ ಅಂತ ನೋಡೋದಕ್ಕೆ ಕಳಿಸಿದ್ದೀವಿ ಹೊರತು ಉಳಿದಿರೋಂಥದ್ದೆಲ್ಲ ಸಹಜವಾಗಿರ್ತಕ್ಕಂಥ ಕಾರಣಗಳೇ. ಅದರಿಂದ ನಾವು ಇದರಲ್ಲಿ ಏನೇನೋ ಊಹಾಪೋಹಗಳಿಗೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಆಗಬಾರ್ದು. ದಯವಿಟ್ಟು ಇದನ್ನು ಒಂದು ರೀತಿ ವೈಭವೀಕರಿಸುವಂಥದ್ದು ಕೂಡ ಬೇಡ. ಆದರೆ ವರದಿ ಒಂದು ತಜ್ಞ ವರದಿಯನ್ನು ಬಂದ ನಂತರ ನಾನು ಮಿಕ್ಕಿದ್ದೆಲ್ಲ ಹೇಳ್ತೀನಿ. ಯಾವುದು ನೋಡಿ, ಅದು ಕೋವಿಡ್ ವ್ಯಾಕ್ಸಿನ್ದು. ಹಾಸನದ ವಿಷಯ ಬೇರೆ. ಹಾಸನಲ್ಲಿ ಏನಾಯಿತು ಅಂತ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಈ ಕಾರಣದಿಂದ ಆಗಿದೆ ಅಂತ ಯಾರೂ ಹೇಳ್ತಾ ಇಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮುಖ್ಯಮಂತ್ರಿಯವರು ಏನು ಹೇಳಿದ್ರಂದರೆ, ಇದು ಸಾರ್ವಜನಿಕವಾಗಿ ಹಲವಾರು ಸಂಶಯಗಳಿದೆ, ಇದ್ರ ಬಗ್ಗೆ ಒಂದು ವಿಚಾರಣೆ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದನೇ ಆಗಿದೆ ಅಂತ ಯಾರೂ ಹೇಳ್ತಾ ಇಲ್ಲ. ಮತ್ತು ಕೋವಿಡ್ ವ್ಯಾಕ್ಸಿನಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ, ಲಕ್ಷಾಂತರ ಜನರ ಬದುಕು ಉಳಿದಿದೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಮತ್ತು ಕೋವಿಡ್ ವ್ಯಾಕ್ಸಿನಿಂದ ವಿಶ್ವ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಸಂಶೋಧನೆ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಅದರಿಂದ ಯಾವುದೇ ರೀತಿಯ ಒಂದು ದುಷ್ಪರಿಣಾಮ ಆಗಿಲ್ಲ ಅಂತ ಇದುವರೆಗೂ ಇರುವಂಥ ಮಾಹಿತಿ ಆಯಿತಾ. ಅದಕ್ಕೋಸ್ಕರ ಆದರೆ ಆವಾಗವಾಗ ಬೇರೆ ಬೇರೆ ಥರ ಡಾಕ್ಟ್ರುಗಳು ಹೇಳ್ತಾ ಇರ್ತಾರೆ, ಸರ್ ಈ ಕೋವಿಡ್ ಬಂದ ಮೇಲೆ ಏನೋ ಆಗಿದೆ ಅಂತ. ಅದ್ರ ಬಗ್ಗೆ ಅನೇಕ ಜನ ಮುಖ್ಯಮಂತ್ರಿಯವ್ರಿಗೆ ಹೇಳಿದರು, ಮುಖ್ಯಮಂತ್ರಿ ಅದನ್ನು ಚೆಕಪ್ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಕೋವಿಡ್ ವ್ಯಾಕ್ಸಿನಿಂದ ಈ ಥರ ಕೆಟ್ಟ ಪರಿಣಾಮ ಆಗಿದೆ ಅಂತ ನೇರವಾಗಿ ಇದುವರೆಗೂ ಕೂಡ ಯಾವ ಒಂದು ಸಂಶೋಧನೆ ಕೂಡ ಬಂದಿಲ್ಲ. ಸರ್, ಇನ್ನೊಂದು, ಈ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಉಸ್ತುವಾರಿ ಜಿಲ್ಲೆ ನಿಮ್ಮದೇ ದಕ್ಷಿಣ ಕನ್ನಡ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ಈಗ ಮಳೆ ಕಮ್ಮಿ ಆಗಿದೆ, ಆದರೆ ಅಲ್ಲೆಲ್ಲವನ್ನು ಕೂಡ ನಾನು ಮೊನ್ನೆನೂ ಹೋಗಿದ್ದೆ, ಮತ್ತು ಬರುವಾರ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಎಲ್ಲ ಮುಂಜಾಗ್ರತೆ ಕ್ರಮಗಳು ತೊಗೊಂಡಿರ್ತಕ್ಕಂಥದ್ದು ಮಾಡಿದ್ದೀವಿ, ಪರಿಹಾರವನ್ನು ಕೂಡಲೇ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ. ಎಲ್ಲ ಅದನ್ನು ನಮ್ಮ ಜಿಲ್ಲಾಡಳಿತ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಎಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆಯಿತಾ, ಓಕೆ. ಯಾರನ್ನ ತೆಗೆದಿದ್ದೀವಿ? ಮೌಲ್ಯಮಾಪನ ಮಾಡ್ತಾ ಇದ್ದೀವಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಏನು ಅಂತೆಲ್ಲ ಅದನ್ನು ವಿಚಾರಣೆ ಮಾಡ್ತಾ ಇದ್ದೀವಿ. ಅಷ್ಟು ಮಾಡೋದಕ್ಕೇ ಕೆಲವರು ಅನಾವಶ್ಯಕವಾಗಿ ಸುದ್ದಿಗಳನ್ನು ಸೃಷ್ಟಿ ಮಾಡ್ತಾರೆ. ಯಾರನ್ನೂ ತೆಗೆದಾಕಿಲ್ಲ. ಆಯಿತು, ಹೇಳಿದ್ನಲ್ಲ, ಈಗ ಇನ್ನೂ ತಂದಿಲ್ಲ. ಬೆಂಗಳೂರಿನ ಈಗಾಗಲೇ ಭಾಷಣದಲ್ಲಿ ಹೇಳಿದ್ದೀನಿ, ಪ್ರಿಯಾ ಕೃಷ್ಣ ಅವರು ಅದ್ರ ಬಗ್ಗೆ ನನಗೆ ಮೊದಲು ಈ ಆಸ್ಪತ್ರೆಯಿಂದನೇ ಪ್ರಾರಂಭ ಆಯಿತು. ಈ ಥರ ಇದೆ ಸರ್, ಇದು ಏನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಾಯಿಲ್ಲ ಅಂತ. ಆಮೇಲೆ ನಾವು ಈ ಥರ ನೋಡಿದಾಗ ಬೆಂಗಳೂರಿನ ಈ ಥರ ಅನೇಕ ಆಸ್ಪತ್ರೆಗಳು BBMP ಕಟ್ಟಿದ್ದಾರೆ, ಆದರೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಅಷ್ಟು ಬರ್ತಾಯಿಲ್ಲ, ನಿರ್ವಹಣೆ ಪೂರ್ತಿ ಪ್ರಮಾಣದಲ್ಲಿ ಆಗ್ತಾಯಿಲ್ಲ. ಅದಕ್ಕೇನೆ ಈಗ ಒಂದು BBMP ಮಾಡುವಂಥದ್ದು ಕೆಲವು ಕಡೆ ಇದೆ, ನಮ್ಮ ಆಸ್ಪತ್ರೆಗಳು ಕೆಲವು ಕಡೆ ಇದೆ, ಇದೆಲ್ಲ ಒಂದು ಕನ್ಫ್ಯೂಷನ್ ಇದೆ. ಅದಕ್ಕೊಂದು ಸ್ಪಷ್ಟ ನೀತಿ ತರ್ತಕ್ಕಂಥದ್ದಕ್ಕೆ ಇವತ್ತು ನಾವು ಹೊರಟಿದ್ದೇವೆ. ಇನ್ನೊಂದು ಎರಡು ವಾರದಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಆ ಕಮಿಟಿ ರಿಪೋರ್ಟ್ ಕೊಡ್ತಾ ಇದೆ. ರಿಪೋರ್ಟ್ ಕೊಟ್ಟ ನಂತರ ನಾವು DCM ಅವ್ರ ಜೊತೆ ಚರ್ಚೆ ಮಾಡಿ ಅದು ಕ್ಯಾಬಿನೆಟ್ಗೆ ತಂದು ಬೆಂಗಳೂರಲ್ಲಿ ಸ್ಪಷ್ಟವಾದ ಜವಾಬ್ದಾರಿಗಳು ಇರಬೇಕು. ಇದು ಓವರ್ಲ್ಯಾಪ್ ಆಗಬಾರ್ದು, ಮತ್ತು ಜವಾಬ್ದಾರಿ ಹೊಣೆಗಾರಿಕೆ ಯಾರೊಬ್ಬರ ಮೇಲೆ ಇರಬೇಕು, ಅದನ್ನು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಆಯ್ತಾ, ಜಾತಿ ಸಮೀಕ್ಷೆ ಆಗ್ತಾ ಇದೆ, ನಮ್ಮ ಕ್ಷೇತ್ರ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸರಿಯಾಗಿ ಜಾತಿ ಸಮೀಕ್ಷೆ ಆಗ್ತಾ ಇಲ್ಲ. ಬೋರ್ಡ್ ಕೂಡ ಮನೆಯಲ್ಲಿ ಅಂಟಿಸ್ತಾನೆ, ನೋಡಪ್ಪ, ನನಗೆ ಗೊತ್ತಿಲ್ಲ, ಚೆಕ್ ಮಾಡಲಿ. ಎಲ್ಲಾದರೂ ಆ ಥರ ಸ್ಪೆಸಿಫಿಕ್ ಆಗಿ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸರಿಪಡಿಸ್ಬೋದು. ನೀವು ಎಲ್ಲೂ ಸರಿಯಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ಲ ಸರಿ ಇದೆ ಅಂತಲೂ ನಾವು ನಮ್ಮ ದೇಶದಲ್ಲಿ ಯಾವುದೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಲೋಪದೋಷ ಒಂದು ಸ್ವಲ್ಪ ಇದ್ದೇ ಇರ್ತದೆ. ಆ ಥರ ಸ್ಪಷ್ಟ ವಿಷಯ ಗೊತ್ತಾಗ ಸರಿಪಡಿಸುವಂಥ ಕೆಲಸ ಮಾಡೋಣ. ಥ್ಯಾಂಕ್ ಯು ಪ್ರಿಯಾ.